ಯಾರಿಗೆ ಕೊಟ್ಟಿದ್ದೀರಾ, ಏನ್ ಮಾಡಿದ್ದೀರಾ ಅಂತ ನೀವು ಸದನದಲ್ಲಿ ಮಾತನಾಡ್ತಾ ಇದ್ದೀರಾ. ತಾವು ಹಿರಿಯರಿದ್ದೀರಾ, ನಾ ಬರೀ 2ನೇ ಸರಿ ಬಂದಿದ್ದು, ತಾವು ತುಂಬಾ ಹಿರಿಯರಿದ್ದೀರಾ ಸದನಕ್ಕೆ. ತಪ್ಪು ಮಾಹಿತಿಯನ್ನ ಕೊಡೋದು ಬೇಡ. 1,21,00,000 ಮಹಿಳೆಯರಿಗೆ, ಕುಟುಂಬದ ಯಜಮಾನಿಯರಿಗೆ ಈಗಾಗಲೇ ನಾವು 1,18,00,000 ಕುಟುಂಬದ ಮುಖ್ಯಸ್ಥರಿಗೆ ಈಗಾಗಲೇ ನಾವು ದುಡ್ಡನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಇದು ಏನು ಸಣ್ಣ ಬಜೆಟ್ ಅಲ್ಲ. ನೀವು ಎಷ್ಟು ಜನರಿಗೆ ಕೊಡ್ತಾ ಇದ್ದೀರಾ, ಎಷ್ಟು ಜನರಿಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ 34,000 ಕೋಟಿ ಅನುದಾನವನ್ನ 1 ವರ್ಷಕ್ಕೆ ನಾವು ಕೊಡ್ತಾ ಇದ್ದೀವಿ. ಇದು ಸಣ್ಣ ಯೋಜನೆ ಅಂತೂ ಅಲ್ಲ. ನೀವು ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಬೆಹನ ಅಂತ ನೀವು ನಮ್ಮನ್ನ ನೋಡಿ ನೀವು ಕಾಪಿ ಮಾಡಿದ್ರಿ. ಅಲ್ಲಿ ಏನು ಕೊಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಮುಟ್ಟಿದೆಯಾ, ಎಲ್ಲ ಬೆನಿಫಿಷರಿಗೆ ಹೋಗಿ ಮುಟ್ಟಿದೆಯಾ, ಕಾಗದ ಪತ್ರ ಸರಿಯಾಗಿ ಆಯ್ತಾ, ನಾವು ಅದನ್ನ ಕೇಳೋಕೆ ಹೋಗ್ತಾ ಇಲ್ಲ. ನಮ್ಮ ಯೋಜನೆ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ಜೀವನ ನಡೆಸಲಿಕ್ಕೆ ಯೂಸ್ ಆಗಿದೆ, ಉಪಯೋಗ ಆಗಿದೆ. ಪ್ರಿಯಾಂಕ್ ಖರ್ಗೆಜಿ ಅವರು ಹೇಳಿದ ಹಾಗೆ ಬೆನಿಫಿಷಿಯರಿಗಳು ಯಾರು ಏನು ಅಂತ ಇಲ್ಲ, ಎಲ್ಲರೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ನೀವಷ್ಟೇ ಇಲ್ಲಿ ಬಂದು ಹೇಳ್ತಾ ಇದ್ದೀರಾ ಇದರಿಂದ ಅನಾನುಕೂಲ ಆಗಿದೆ, ಅನಾನುಕೂಲ ಆಗಿದೆ ಅಂತ. ಸರ್ ಒಂದು ನಿಮಿಷ ಅವರ ಕ್ಷೇತ್ರದಲ್ಲಿ ನನಗೊಂದು ಅರ್ಧ ಗಂಟೆ ಟೈಮ್ ಕೊಡಿ. ಎಷ್ಟು ಸಾವಿರ ಮಹಿಳೆಯರಿಗೆ ಅಂದ್ರೆ ಕುಟುಂಬಗಳಿಗೆ ಗೃಹಲಕ್ಷ್ಮಿಯಿಂದ ಅನುಕೂಲ ಆಗಿದೆ ಅನ್ನೋದನ್ನ ನಾನು ಅವ್ರಿಗೆ ಡೀಟೇಲ್ಸ್ ನ ತಂದು ಕೊಡ್ತೀನಿ ಸರ್. ನನಗೊಂದು ಅರ್ಧ ಗಂಟೆ ಟೈಮ್ ಕೊಡಿ. ಹೇಳಿ ಕೊಟ್ಟಿದ್ದಾರೆ ಅವ್ರು, ನಾವು ಗೊತ್ತಾಗಿಲ್ಲ ಹೇಳಂಗಿಲ್ಲ, ಕೊಟ್ಟಿದ್ದಾರೆ. ಆದ್ರೆ ಕೊಟ್ಟ ನಂತರ 5 ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ. 5 ತಿಂಗಳ ಮಹಿಳೆಯರು ನಮ್ಮನೆ ಆಫೀಸ್ ಬರ್ತಾರ, 5 ತಿಂಗಳ ದುಡ್ಡ ಬಂದಿಲ್ರಿ, ಹೇಳ್ರಿ ಅಂತ ನಾವ್ ಯಾರಿಗೆ ಹೇಳೋನು? ಯಾಕೆ ಕೊಡಂಗಿಲ್ಲ ನೀವು? ಈಗ 100 ಜನರಲ್ಲಿ 3 ಜನರಿಗೆ ಬಂದಿಲ್ಲ, 97 ಜನರು ಸಂತೋಷದಿಂದಿದ್ದಾರೆ. 3 ಜನರ ಪರವಾಗಿನೂ ಕೂಡ ನಮ್ಮ ಇಲಾಖೆ ಆಗಲಿ, ನಮ್ಮ ಸರ್ಕಾರ ವಂಚಿತ ನಿಮ್ಮ ಕ್ಷೇತ್ರದಲ್ಲಿ ಯಾರಿಗೆ ಬರಲಿಲ್ಲ ಆ ಪಟ್ಟಿ ಮಾಡಿಕೊಂಡು ಮಂತ್ರಿ ಕೊಡಬೇಕು. ನಾನು ಹೇಳ್ತೇನೆ, ಹೆತ್ತವರಿಗೆ ಹೆಗ್ಗಣ ಮುದ್ದತ್ತ. ಹಂಗೆ ಇವ್ರ ಯೋಜನೆಗಳಿಗೆ ಪ್ರೀತಿ ಮಾಡ್ತಾರ, ಅದ್ರ ಜನ ಎಷ್ಟು ಕಷ್ಟ ಪಡ್ತಾರ ಅವ್ರಿಗೆ ಗೊತ್ತಿಲ್ಲ. ಆಯ್ತು, ಅದ್ರ ಅಲ್ಲಿ ಸ್ಥಳೀಯವಾಗಿ ಈಗ ನನ್ನ ಕಷ್ಟ ನೋಡಿ. ಮಾನ್ಯ ಅಧ್ಯಕ್ಷರೇ, ನಾನೇನ್ ಹೇಳ್ತೇನೆ, ನಮ್ಮ ಕಷ್ಟ ಅರ್ಥ ಹೋಗ್ಲಿ. ಇವರಿಗೆ ಗೃಹ ಲಕ್ಷ್ಮಿ ಕೊಡ್ತಾರ, ಅವ್ರ ಮನ್ಯಾಗ ಅವ್ರ ಯಜಮಾನರು ಬಡದ ಕಸ್ಕೊಂಡು ಹೋಗಿ ಸರಿ ಅಂಗಡಿಗೆ ಹೋಗ್ತಾರ. ಇದ್ರಾಗ 90% ಇದೆಲ್ಲ ರೊಕ್ಕ ಆಯ್ತು, ಮುಂದೆ ಹೋಗ್ಲಿ. ನಾ ಹೇಳ್ತೇನೆ ಬಿಡ್ರಿ. ಅಲ್ಲ, ಈ ಕಡೆ ಕೋಲು ಮುರಿಬಾರ್ದು, ಈ ಕಡೆ ಹಾವು ಸಾಯ್ಬಾರ್ದು. ನೀವ್ ಏನ್ ಮಾತನಾಡ್ತಾ ಇದ್ದೀರಾ ಅದನ್ನಾದ್ರೂ ಹೇಳಿ ಬಿಡಿಸಿ. ಗೃಹಲಕ್ಷ್ಮಿ ಬಂದ್ ಮಾಡ್ಬಿಡೋದಾ? ಹೇಳ್ಬಿಡಿ ಒಮ್ಮೆ. ನಾವು ಬಂದ್ ಮಾಡೋಣಾಗಿಲ್ಲ. ಅಲ್ಲ, ನೀವು ಹೇಳ್ಬಿಡಿ, ಯಾರಿಗೂ ಉಪಯೋಗ ಇಲ್ಲ, ಅನಾನುಕೂಲ ಆಗಿದೆ, ಯೋಜನೆ ಬಂದ್ ಮಾಡ್ಬಿಡಿ. ಜನ ಕುಡಿಯಕ್ ಹೋಗ್ತಾ ಹೇಳ್ಬಿಡಿ. ನೀವು ಉತ್ತರ ಕೊಡ್ರಿ. ನಾವು ಮಾನ್ಯ ಅಧ್ಯಕ್ಷರೇ, ಯಾವುದೇ ಯೋಜನೆ ನಾವು ಬಂದ್ ಮಾಡೋಣಂಗಿಲ್ಲ. ಆಯ್ತು, ಬಡವರ ಪರವಾಗಿ ನೀವು ಕೊಟ್ಟಂಗ್ ಮಾಡಬೇಡ್ರಿ. ಕೊಟ್ಟಂಗ್ ಮಾಡಬೇಡ್ರಿ. ರೊಕ್ಕ ಹೋಗಿರಬಾರ್ದು, ಕೊಟ್ಟಂಗ್ ಆಗಿರ್ಬೇಕು. ಅವ್ರು ಅಷ್ಟೇ ಹೇಳ್ಬೇಕಲ್ಲ. ಯಾರು ಹೇಳಿದ್ರು? ನಾವು ನೋಡ್ರಿ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿಲ್ಲ. ಗೌರ್ಮೆಂಟ್ ದುಡ್ಡು ಬರ್ತಾ ಇರಬೇಕು, ನೀವು ಟ್ಯಾಕ್ಸ್ ಕಟ್ತಾ ಇರಬೇಕು, ನಾವು ಅದನ್ನು ಕೊಡ್ತಾ ಇರ್ತೀವಿ. ಈಗ ಯಾರೋ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾರೆ, ಕಾಂಟ್ರಾಕ್ಟ್ ಮಾಡ್ಬೇಕು, ಅವ್ನು ಕಾಂಟ್ರಾಕ್ಟ್ ಮಾಡಿಗೆ ದುಡ್ಡು ಬರ್ತದಾ? ಅವ್ರಿಗೆ ಇನ್ನೊಂದು ಫೋನ್ ನಂಬರ್ ಕೊಟ್ಟಿದ್ದೀವಿ ನಾವು. ನಾನು ಪದೇ ಹೇಳ್ತೀನಿ, ಉಚಿತವಾಗಿ ಈ ಒಂದು ಯೋಜನೆಯ ಲಾಭ, ಯಾವ ಮಧ್ಯವರ್ತಿಗಳಿಲ್ಲ. ಒಂದು ಫೋನ್ ನಂಬರ್ ಇದೆ, 8147 500 500 8147 500 500. ಈ ಸಂಖ್ಯೆಗೆ ಅವರು ತಮ್ಮ ಪಡಿತರ ಚೀಟಿಯ ಸಂಖ್ಯೆಯನ್ನು SMS ಮಾಡಬೇಕು. ನಾನು ಹೇಳೋದು ಅರ್ಥ ಆಯ್ತಾ? ಆ ಫಲಾನುಭವಿ ಪಡಿತರ ಚೀಟಿಯ ಸಂಖ್ಯೆಯನ್ನು 8147 500 500 ಮೊಬೈಲ್ ಸಂಖ್ಯೆಗೆ SMS ಮಾಡಿದ ತಕ್ಷಣವೇ ಅವ್ರಿಗೆ, ಆ ಮುಖ್ಯಸ್ಥೆಗೆ ನಿಗದಿಪಡಿಸಿದಂಥ ಸ್ಥಳ, ದಿನಾಂಕ ಮತ್ತು ಸಮಯ ಇಮ್ಮಿಡಿಯೇಟಾಗಿ 2 ಸೆಕೆಂಡ್ಗೆ ಅದು ಮೆಸೇಜ್ ಬರುತ್ತೆ. ಸೊ ಹೀಗಾಗಿ ಗೊಂದಲ ಇಲ್ಲ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಎಲ್ಲಿ ನಮಗೆ ಯಾವ ದಿನಾಂಕ, ಎಲ್ಲಿ ಯಾವ ಕೇಂದ್ರ, ಸೊ ಸಮಯ ಎಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಹೀಗಾಗಿ ಗೊಂದಲ ಇಲ್ಲ. ಅದ್ರ ಜೊತೆಯಲ್ಲಿ ಇನ್ನೂ ಕೆಲವು ಅವ್ರಿಗೆ ಗೊಂದಲಗಳಿದ್ರೆ, ಪ್ರಶ್ನೆಗಳಿದ್ರೆ, ನಮ್ಮ ಇಲಾಖೆ ಹೆಲ್ಪ್ಲೈನ್ ಇದೆ 1902. ಇದಕ್ಕೆ ಕರೆ ಮಾಡಿದ್ರೆ ಅವ್ರಿಗೆ ಏನೇ ಸಮಸ್ಯೆಗಳಿದ್ರೂ ಕೂಡ ಫೋನ್ ಮುಖಾಂತರ ಅವರು ಕ್ಲಿಯರ್ ಮಾಡ್ಕೊಳ್ಬೋದು. ಬಹಳಷ್ಟು ಸಿಂಪಲ್ಲಾಗಿ
ಬೇರೆ ಬೇರೆ ಇದರಲ್ಲಿ ತೊಂದರೆ ಆಗಿರೋದನ್ನ ನೋಡಿ ಭಾಳಷ್ಟು ಸರಳ ರೀತಿಯಲ್ಲಿ ಇದನ್ನು ನಾವು ತಯಾರಿ ಮಾಡಿದ್ದೀವಿ, ಅರ್ಜಿ ತುಂಬೋದನ್ನು. ಇದರ ಲಾಭವನ್ನು ನಮ್ಮ ಯಜಮಾನಿಗಳು ಪಡೆದುಕೊಳ್ಳಿ ಅನ್ನೋದೇ ನಮ್ಮ ಕಾಂಗ್ರೆಸ್ ಪಕ್ಷದ ಉದ್ದೇಶವಾಗಿತ್ತು ಗ್ಯಾರಂಟಿ ಅನೌನ್ಸ್ ಮಾಡಿದಾಗ, ಮತ್ತು ನಮ್ಮ ಸರ್ಕಾರ ನುಡಿದಂತೆ ನಡೀತಾ ಇದೆ. ಸೊ ಸರ್ಕಾರದ ಮುಖ್ಯ ಉದ್ದೇಶ ಕೂಡ ಇದೆ ಆಗಿದೆ. ಸ್ವಲ್ಪ KYC ಪ್ರಾಬ್ಲಮ್ ಆಗಿರೋದ್ರಿಂದ, ಸ್ವಲ್ಪ ಗವರ್ನೆನ್ಸ್ನಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ತೊಂದರೆ ಆಗಿದೆ, ಮತ್ತು ಹಣ ಬರೋದನ್ನು ಕೂಡ ಲೇಟ್ ಆಗ್ತಾ ಇದೆ. ಯಾರಿಗೆ ಲೇಟಾಗಿ ಬಂದಿದೆ ಒಮ್ಮೆಗಳೇ 2 ತಿಂಗಳಿದ್ರೆ ಅದು 4,000 ಈ ರೀತಿ ಕೂಡಿನೇ ಬರುತ್ತೆ, ಹಣ ಕಟ್ಟಾಗಿ ಬರ್ತಾ ಇಲ್ಲ. ನಮ್ಮದು ಟೋಟಲ್ಲು ಆಗಸ್ಟ್ 30 ಕಟ್ ಆಫ್ ಡೇಟ್ ಇತ್ತು. ಸೊ ಆಗಸ್ಟ್ 30 ಒಳಗಡೆ ಯಾರ್ಯಾರಿದ್ದಾರೆ ಅವ್ರಿಗೆ ಫಸ್ಟ್ ಕಂತು, ಸೆಕೆಂಡ್ ಕಂತು, ಥರ್ಡ್ ಕಂತು 3 ಬರುತ್ತೆ. ಆಗಸ್ಟ್ 30 ನಂತರ ಯಾರಾದರೂ ಅದನ್ನು ರಿಜಿಸ್ಟರ್ ಮಾಡಿಸ್ಕೊಂಡಿದ್ರೆ ಅವ್ರಿಗೆ ಬರೀ 2 ಕಂತು ಬರುತ್ತೆ. ಸೊ ಹೀಗಾಗಿ ಟೆಕ್ನಿಕಲ್ ಪ್ರಾಬ್ಲಮ್ಮು ಗವರ್ನೆನ್ಸ್ದು ಏನಿತ್ತೋ ಅದನ್ನು ಇನ್ನೂ ಸರಳೀಕರಣ ಮಾಡಲಿಕ್ಕೆ, ಒಂದೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ಇದಾಗ್ತಾಯಿದೆ, ಫೋನ್ ನಂಬರ್ ಹೆಚ್ಚು ಕಡಿಮೆ ಆದರೂ ಇದಾಗ್ತಾಯಿದೆ. ಸೊ ನಾವು ಎಲ್ಲ ಬ್ಯಾಂಕ್ದವ್ರನ್ನ ಕರೆದು ಮೀಟಿಂಗ್ ಮಾಡ್ತಾಯಿದ್ದೀವಿ ಅಟ್ ಅ ಟೈಮು. ಗವರ್ನೆನ್ಸ್ ಅವ್ರ ಕಡೆಯಿಂದ ನಮ್ಮ ಇಲಾಖೆಯ ಎಲ್ಲ CDPOಗಳಿಗೆ ಆನ್ಲೈನ್ VC ಆಗಲಿ ಆನ್ಲೈನ್ ಆಗಲಿ, ಈಗಂತೂ ಪ್ರಾಕ್ಟಿಕಲ್ ಆಗಿ ಬೆಂಗಳೂರಿನ ಬಾಲಭವನದಲ್ಲಿ ಪ್ರತಿಯೊಂದು ಜಿಲ್ಲೆಯ CDPOಗಳನ್ನ ಕರೆದು, ಒಂದು ದಿನಕ್ಕೆ 2 ಜಿಲ್ಲೆ ಅಥವಾ 3 ಜಿಲ್ಲೆಯ CDPOಗಳನ್ನ ಕರೆದು ಅವರ ಲ್ಯಾಪ್ಟಾಪನ್ನು ಜೊತೆಯಲ್ಲೇ ತಗೊಂಡು ಬಂದು ಕ್ಲಿಯರ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಈಗ ಮತ್ತೆ ಆರ್ಥಿಕ ಇಲಾಖೆ ಒಂದು 20ನೇ ತಾರೀಕಿನೊಳಗೆ ಹಣ ಜಮಾ ಮಾಡಬೇಕಂತೇಳಿ ಒಂದು ಸುತ್ತೋಲೆ ಹೊರಡಿಸಿದೆ. ಇದು ನಿಮ್ಮ ಗಮನಕ್ಕಿದೆಯಾ ಮೇಡಮ್? ನಿನ್ನೆ ನಾನು ಕೂಡ ನೋಡಿದೆ, ನನಗೆ ಕಳಿಸ್ಕೊಟ್ಟಿದ್ರು ನಮ್ಮ ಇಲಾಖೆಯವರು. ಭಾಳ ಒಳ್ಳೆಯದು, ಯಾಕಂದರೆ ಜನ ಕನ್ಫ್ಯೂಷನಲ್ಲೇ ಇರಬಾರ್ದು. ಎವ್ರಿ ಡೇ ಚೆಕ್ ಮಾಡೋದಾಗಲಿ ಅದೆಲ್ಲ ಬೇಕಾಗಿಲ್ಲ. ಸೊ 15ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೂ ನಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅನ್ನೋ ಒಂದು ವಿಶ್ವಾಸ ಅವ್ರಿಗಿರಲಿ. ಸೊ ಆರ್ಥಿಕ ಇಲಾಖೆ ಇದನ್ನು ಮಾಡಿರೋದ್ರಿಂದ ಜನರ ಒಂದು ಕನ್ಫ್ಯೂಷನ್ ದೂರ ಆಗುತ್ತೆ. ಒಳ್ಳೆ ಕೆಲಸ. ಈ 15ನೇ ತಾರೀಕಿನೊಳಗೆ ಪ್ರಕ್ರಿಯೆ ಮುಗಿಸ್ರಿ, 20ನೇ ತಾರೀಕಿನೊಳಗೆ ಜಮಾ ಆಗೋದ್ರಿಂದ ಜನರಿಗೆ ಒಂಥರ ಸಂಬಳ ಬಂದ ರೀತಿಯಲ್ಲಿ ತಲೆಯಲ್ಲಿ ಕೂತ್ ಬಿಡುತ್ತೆ. ಟೋಟಲ್ ಆಗಿ ಸರ್ಕಾರದಿಂದ ಹಣ ಸಾವಿರಾರು ಕೋಟಿಯಿಂದ ಜಾಸ್ತಿ ಬಿಡುಗಡೆ ಆಗುವಂಥ ಸಂದರ್ಭದಲ್ಲಿ ಆ ಪ್ರಕ್ರಿಯೆ ಅಂದರೆ ಸರ್ಕಾರದಿಂದ ಹಣ ನೇರವಾಗಿ ನಗದು ಖಾತೆಗೆ ಬರುವಷ್ಟಿಗೆ ಒಂದು 25 ಡೇಸ್ ಬೇಕಾಗ್ತಿತ್ತು, 25 ಡೇಸ್. ಆದರೆ ಈಗ ಅದನ್ನು ಬಹಳಷ್ಟು ಸರಳೀಕರಣ ಮಾಡಿ, ಅಂದರೆ ಮೊದಲು ಅದು ಟ್ರೆಜರಿಗೆ ಹೋಗಿ, ಟ್ರೆಜರಿಯಿಂದ ನಮ್ಮ DDಗೆ ಹೋಗಿ, DDಯಿಂದ CO ಅಪ್ರೂವಲ್ ತೊಗೊಂಡು ದೆನ್ CDPO ಲಾಗಿನ್ ಬಂದು ಜನರಿಗೆ ತಲುಪೋವರೆಗೂ 20 ದಿನ ವಿಳಂಬ ಆಗ್ತಾಯಿತ್ತು, 25 ದಿನ. ಅದನ್ನೆಲ್ಲ ತೆಗೆದುಬಿಟ್ಟಿದ್ದೀವಿ ನಾವೀಗ. ನೇರವಾಗಿ ನಮ್ಮ ಅಂದರೆ ಹೆಡ್ ಆಫೀಸ್ನಿಂದ ಡೈರೆಕ್ಟ್ರ್ ಅಕೌಂಟ್ನಿಂದ ಎಲ್ಲರಿಗೂ ಹೋಗೋ ರೀತಿ, ಅಂದರೆ ವಿದಿನ್ 6 ಡೇಸ್ ಸರ್ಕಾರ ಟ್ರೆಜರಿಗೆ ಕಳಿಸಿ, ಟ್ರೆಜರಿಯಿಂದ ನೇರವಾಗಿ ನಮ್ಮ ಮುಖ್ಯ ಕಚೇರಿಗೆ ಬಂದು ಅಕೌಂಟ್ಗೆ, ಅಲ್ಲಿಂದ ಹೋಗಲಿಕ್ಕೆ 6 ಡೇಸ್ ಮಿನಿಮಮ್. ಸೊ ಅದು ಒಂದು 20 ದಿನ ಉಳಿತಾಯ ಆಗಿದೆ. ಸೊ 15ರಿಂದ 20 ಅಂತ ಹೇಳ್ತಾ ಇದ್ದೀವಿ. ಈಗಾಗಲೇ ಏನು KYC, ಆಧಾರು, ಡಿಸ್ಟರ್ಬೆನ್ಸ್ ಏನೇನಿತ್ತು ಅದೆಲ್ಲ ಕಡಿಮೆ ಮಾಡ್ಕೊಂಡು ಬಂದು ಸುಮಾರು 23 ಲಕ್ಷ ಜನರದಿತ್ತು. ಅಂಥದಿಗೆಲ್ಲ ಕಡಿಮೆ ಮಾಡಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕ ಈಗ ಒಂದು